ಅಣ್ಣಯ್ಯ, ಸಹೋದರಿ, ಎಂಥ ಮೋಸವನ್ನು ಮಾಡಿದೆಯಲ್ಲ. ಏನು ಮಾಡುತ್ತೇನಂತ ಮಾಡ್ತೇನೆ. ನನ್ನ ಮಗನು ನಿನಗೆ ಅಂಥ ಅನ್ಯಾಯವನ್ನು ಮಾಡಿದನೆ. ನಾನೇನು ನಿನ್ನ ಮಗನನ್ನು ಕೊಲ್ಲಿದ್ದೇನೆ ಹೇಗೆ? ಅಣ್ಣಯ್ಯ ತಂಗಿ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಇಂದಿರೇಶನೆ ಕೇಳೋ ಸಹೋದರಿ, ಎಂಥ ಮೋಸದ ಕೆಲಸವನ್ನು ಮಾಡಿದೆಯಲ್ಲ. ನಾನೇನು ಮೋಸ ಮಾಡಿರೋನು ತಂಗಿ? ಶ್ರೀಹರಿ ತಂಗಿ, ಸೋದರ ಅಳಿಯನೆಂಬ ಎಚ್ಚರವಿಲ್ಲದೆ ಅನ್ಯಾಯವಾಗಿ ನನ್ನ ಮಗನ ಮೇಲೆ ಇಂಥ ಕಾರ್ಯವನ್ನು ಮಾಡಿದೆಯಾ? ನಾನೇನು ಮಾಡಿರೋನು ತಂಗಿ? ಕುಂಬಾರನ ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಬಿಗೆ ಸಿಕ್ಕಿತೆ. ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರಕಿತ್ತೆ. ಅಣ್ಣಯ್ಯ, ಸಹೋದರಿ, ಎನ್ನ ಮಗನನ್ನು ಅನ್ಯಾಯವಾಗಿ ಕೊಲ್ಲಿಸಿದೆಯಲ್ಲೋ. ಅನ್ಯಾಯ ಮಾಡಬಾರ್ದಾಗಿತ್ತು ಇಂಥ ಅನ್ಯಾಯ. ಸಾರಥಿ, ಅಹೋ ದೇವ, ಇದೇನ ಅಪಖ್ಯಾತಿ. ಇದುವರೆಗೆ ಭೀಮನ ಕೂಡ ವಾಚಿತ್ತು ಸಾಕಾಗಿತ್ತು, ಇಲ್ಲಿಗೆ ಬರಬಾರದಾಗಿತ್ತು. ಬಂದಿದ್ದೇ ಬುದ್ಧಿ ಹೋಯ್ತು. ಸಾರಥಿ, ಅಹೋ ದೇವ, ಚಕ್ರ ಬಿಂಬವನ್ನು ಭೇದಿಸಿ ಬಾ ಎಂದು ನೇಮವನ್ನು ಕೊಟ್ಟು ಜಯದಾರತಿಯನ್ನು ಎತ್ತಿ ಏರ ಕಾಣದವನ ಮೇಲೆ ಒಳಕೊಂಡು ಸಾಯೋದು. ಸಹೋದರಿಯಾದ ಸುಭದ್ರ, ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನ ಯುದ್ಧ ಮಾಡಲಿಗೆ ನಾನೇನಾದರೂ ಹೋಗಿದ್ದೇನೆ? ಇಲ್ಲವೇ ಅವನ ಮುಖವನ್ನಾದರೂ ಕಂಡಿದ್ದೇನೆ? ಇಲ್ಲವೇ ಅವನನ್ನು ನಾನೇನಾದರೂ ಕೊಲ್ಲಿಸಿದ್ದೇನೆ? ನಿನ್ನ ಮನ ಬಂದಂತೆ ಮಾತನಾಡಬೇಡ ತಂಗಿ, ವರಮಂಗಳಾಂಗಿ. ಅಣ್ಣಯ್ಯ, ಸಹೋದರಿ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಶ್ರೀಹರಿ, ನಿನ್ನ ಹಠ ತೀರಿತೇನೋ ಮರೆ ಮಾಡಿದೆಯ ಪುರದೊಳು ಮಗನ ಹಠಗೊಳಿಸಿದೆಯ ಎನ್ನಯ ಸೋದನ. ಶ್ರೀಹರಿ, ನಿನ್ನ ಹಠ ತೀರಿತೇನೋ ಮರೆ ಮಾಡಿದೆಯ ಪುರದೊಳು ಮಗನ ಹಠಗೊಳಿಸಿದೆಯ ಎನ್ನಯ ಸೋತಾನ. ಅಣ್ಣಯ್ಯ, ಚೆನ್ನಾಗಿ ಕೇಳು.
ಮಾಧವ ಅಲ್ಲಯ್ಯ ಸಹೋದರಿ ಚೆನ್ನಾಗಿ ಹೇಳು. ಪಾಂಡವರ ಸಲಹಿದ ಮಾಧವ ಎನ್ನಯ ಮಗನೋಳು ಮುನಿದಯ ಮೋರಹರೆ ತಂಗಿಯ ಮೇಲೆ ಇಂಥ ಬೇಡವ ತಂಗಿಯ ಮೇಲೆ ಇಂಥ ಬೇಡವ ಯಾವ ಅಣ್ಣನು ಮಾಡಲಾರನು ಯಾವ ಅಣ್ಣನು ಮಾಡಲಾರನು ಶ್ರೀಹರಿ ನಿನ್ನ ಹಠ ತೀರಿತೇನೋ ಮರೆ ಮಾಡಿದೆಯ ದುರದಳು ಮಗನ ಹಠಗೊಳಿಸಿದೆಯ ಎನ್ನಯ ಸೂತನ ಅಣ್ಣ ಅಣ್ಣಯ್ಯ ಸಹೋದರಿ ಕುರುಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡಿದೆ ನಡು ನದಿಯಲ್ಲಿ ಅರಗೋಲಿಗೆ ಕಿಂಡಿಯನ್ನು ಕೊರದಂತೆ ಮಾಡಿದೆ ಅಣ್ಣಯ್ಯ ಸಹೋದರಿ ನಿನ್ನ ಅಂತಃಕರಣ ದೃಷ್ಟಿಯು ನನ್ನ ಮಗನ ಮೇಲೆ ಇದ್ದಿದ್ದ ನಿಜವಾದರೆ ನನ್ನ ಮಗನ ಪ್ರಾಣಕ್ಕೇನೋ ನಷ್ಟವಿರುತ್ತಿತ್ತು ಅಣ್ಣಯ್ಯ ಸಹೋದರಿ ಜಗದ್ರಕ್ಷಕರೆಂಬ ಬಿರುದು ನಿನಗಿರುವುದಲ್ಲ ಇಲ್ಲಂದರೆ ಯಾರು ತಂಗಿ ನನ್ನ ಮಗನನ್ನು ಏತಕ್ಕೆ ಕಾಪಾಡಲಿಲ್ಲ ಅವನ ಹಣ ಬರಲಕ್ಕೆ ದಾರ ಮಾಡುವರೇನು ತಂಗಿ ಅನ್ಯಾಯವಾಗಿ ನನ್ನ ಮಗನ ಮೇಲೆ ಇಂಥ ಕಾರ್ಯವನ್ನು ಮಾಡಿದೆಯಲ್ಲೋ ಅಣ್ಣಯ್ಯ ಮಾಡಬಾರ್ದಾಗಿತ್ತೋ ಇಂಥ ಅನ್ಯಾಯ ಸಹೋದರಿ ಶ್ರೀಹರಿ ಹೇಳುವನು ಕೇಳು ಚೆನ್ನಾಗಿ ಹೇಳು ಅಣ್ಣಯ್ಯ ಧನುಂಜಯನ ಕಾಂತೆ ಬಿಡೋ ಮಲದ ಚಿಂತೆ ಸಹೋದರಿ ಶ್ರೀಹರಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಧನುಂಜಯನ ಕಾಂತೆ ಬಿಡೋ ಮಲದ ಚಿಂತೆ ಮೋರ ದಿನದ ಸಂತೆ ಸಹೋದರಿ ಶ್ರೀಹರಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಮೂರ ದಿನದ ಸಂತೆ ಕನಸಲ್ಲಿ ಕಂಡ ಬಂದಂತೆ ಕನಸಲ್ಲಿ ಕಂಡ ಬಂದಂತೆ ಧನುಂಜಯನ ಕಾಂತೆ ಬಿಡೋ ಮನದ ಚಿಂತೆ ಸಹೋದರಿ ಶ್ರೀಹರಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ನಿನ್ನ ಮಗನು ಮಡೆದಾನಂದು ಎನ್ನ ನಂದ ದೈವಿಯಲ್ಲ ಸಹೋದರಿ ಅಣ್ಣಯ್ಯ ಆಯ್ತು ಚೆನ್ನಾಗಿ ಹೇಳು ನಿನ್ನ ಮಗನು ಮಡೆದಾನಂದು ಎನ್ನ ನಂದ ಗೈವಿಯಲ್ಲ ನಿನ್ನ ಮಗನ ಬೆಂಬಲ ಹೋಗಿ ಅಥವಾ ನಾನು ಗೈದವನಲ್ಲ ಸಹೋದರಿ ಅಣ್ಣಯ್ಯ ಆಯ್ತು ಚೆನ್ನಾಗಿ ಹೇಳು ನಿನ್ನ ಮಗನ ಬೆಂಬಲ ಹೋಗಿ ಅಥವಾ ನಾನು ಗೈದವನಲ್ಲ ನಿನ್ನ ಪತಿಗೆ ಸಾರಥಿಯಾಗಿ ನಿನ್ನ ಪತಿಗೆ ಸಾರಥಿಯಾಗಿ ಬಿಟ್ಟಿ ದುಡಿವೆ ನಾನು ನಿಮಗಾಗಿ ಬಿಟ್ಟಿ ದುಡಿವೆ ನಾನು ನಿಮಗಾಗಿ ಧನುಂಜಯನ ಕಾಂತೆ ಬಿಡೋ ಮನದ ಚಿಂತೆ ಮೂರ ದಿನದ ಸಂತೆ ಸಹೋದರಿ ಶ್ರೀಹರಿ ಚೆನ್ನಾಗಿ ಹೇಳು ಮೂರ ದಿನದ ಸಂತೆ ಕನಸಲ್ಲಿ ಕಂಡ ಬಂದಂತೆ ಕನಸಲ್ಲಿ ಕಂಡ ಬಂದಂತೆ
ಧನುಂಜಯನ ಕಾತೆ ಬಿಡೋ ಮನದ ಚಿಂತೆ. ಸಹೋದರಿಯಾದ ಸುಭದ್ರ, ಅಣ್ಣನಾದ ಶ್ರೀಹರಿ, ನಿನ್ನ ಪತಿಯಾದ ಪಾರ್ಥನ ರಥವನ್ನು ನಡೆಸಿಕೊಂಡು ಹೋಗಿದ್ದು ಕಣ್ಣೀಲಿ ನೋಡಿ ನೋಡಿ ಎನ್ನವಳು ಇಲ್ಲದ ರೋಷಾರೋಪಣಂ ಕಲ್ಪಿಸಿ ಋತಾಯನ್ನ ಮ್ಯಾತಕ್ಕೆ ಬೈ. ಕಾಲ ಕಲ್ಪಿತಕ್ಕೆ ಸರಿಯಾಗಿ ಅಭಿಮಾನ್ಯನ ಅಳಿದು ಹೋದರೆ ನನ್ನ ಮೇಲಿಷ್ಟು ಬೇಸರವೇತ. ಇನ್ನು ನಿನ್ನ ಮಗನ ಮನದ ನಮ್ಮ ಶ್ಲೋಕವನ್ನು ಬಿಡು. ಪತಿ ಒಡೆದ ಜೊತೆಗೂಡಿ ಸುಖವಂಬಳು ಸೋಹರಾದೇವ ಸುಭದ್ರಾದೇವಿ ಬಿಡನುಡುಗಳ ಮ್ಯಾತಕ್ಕೆ ಆಡುವಿ. ಅಣ್ಣಯ್ಯ ಸಹೋದರಿ, ಕೇಳುವೆನು ಕೇಳು. ಚೆನ್ನಾಗಿ ಹೇಳು. ಮನದೊಳ ಬೇದವ ಮಾಡಿದೆ ಮಾಡವ ಎಲ್ಲಯ ಮಗನೋಳು ಮುನಿದೆಯ ದೇವ. ಶ್ರೀಹರಿ, ಸಹೋದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮನದೊಳ ಬೇದವ ಮಾಡಿದೆ ಮಾಡವ ಎಲ್ಲಯ ಮಗನೋಳು ಮುನಿದೆಯ ದೇವ. ಮರೆ ಮಾಡಿದೆಯ ದುರದೊಳು ಮಗನ. ಹಾಗೆಲ್ಲ ಮಾತನಾಡಬಾರದು ತಂಗಿ. ಮರೆ ಮಾಡಿದೆಯ ದುರದೊಳು ಮಗನ. ಅಣ್ಣ ನಿನ್ನ ಛಲ ತೀರಿತೇನೋ. ಅಣ್ಣ ನಿನ್ನ ಛಲ ತೀರಿತೇನೋ. ಶ್ರೀಹರಿ ನಿನ್ನ ಹಠ ತೀರಿತೇನೋ. ಮರೆ ಮಾಡಿದೆಯ ದುರದೊಳು ಮಗನ. ಹಠಗೊಳಿಸಿದೆಯ ಎನ್ನಯ ಸೋತಾನ. ಅಣ್ಣ ಆ. ಅಣ್ಣಯ್ಯ, ಸಹೋದರಿ, ಮಗನು ಅಳೆದು ಹೋಗಲು ಪತಿಯ ಜೊತೆ ಸುಖವಾಗಿ ಬಾಳಮ್ಮ ಎಂದು ಹೇಳುತ್ತಿರುವೆಯಾ? ಹೌದು ತಂಗಿ. ಅಣ್ಣಯ್ಯ, ಸಹೋದರಿ, ಇಂಥ ಮಾತನ್ನಾಡುವುದಕ್ಕೆ ನಿನ್ನ ಮನಸ್ಸಾದರೂ ಹೇಗೆ ಒಪ್ಪುವುದು? ಅಂತ ಮಾತನ್ನು ಏನು ಹೇಳಿರುವುದು ತಂಗಿ? ಶ್ರೀಹರಿ, ತಂಗಿ, ಪಾಂಡವರನ್ನ ಕಾಪಾಡುವುದಕ್ಕಾಗಿ ಹಗಲಿರಳು ಹೆಂಡರ ಮಕ್ಕಳನ್ನು ಬಿಟ್ಟು ರಥವನ್ನು ಓಡಾಡಿಸಿ ಅವರಿಗೆ ನೆರಳಂತೆ ನಿಂತುಕೊಂಡೆ. ಇಲ್ಲವೆಂದರೆ ಯಾರು ತಂಗಿ? ನನ್ನ ಮಗನನ್ನು ಏತಕ್ಕೆ ಕಾಪಾಡಲಿಲ್ಲ? ಅವನ ಪ್ರಾರಾತ್ಮ ಕರ್ಮಕ್ಕೆ ದಾರ ಮಾಡುವರು ಯಾರು ತಂಗಿ? ಅಣ್ಣಯ್ಯ, ಸಹೋದರಿ, ನನ್ನ ಮಗನ ಮುಖವನ್ನು ನೋಡದಿದ್ದರೆ ಹೋಗಲಿ, ನಿನ್ನ ಮಗಳಾದ ಕನಕಾಂಗಿ ಮುಖವನ್ನಾದರೂ ನೋಡಿ ಎನ್ನ ಮಗನನ್ನು ಕಾಪಾಡಬೇಕಾಗಿತ್ತು. ಅವರ ಬರದ ಕರ್ಮಕ್ಕೆ ದಾರ ಮಾಡುವರೇನು ತಂಗಿ? ಅಣ್ಣಯ್ಯ, ಸಹೋದರಿ, ಮಗಳಿಗೆ ತಂದು ಒಟ್ಟಿದೆಯಲ್ಲೋ ವೈಧವ್ಯದ ಲಕ್ಷಣ. ಹಾಗೆಲ್ಲ ಮಾತನಾಡಬಾರದು ತಂಗಿ. ಸಹೋದರಿ, ಪೂರ್ವ ಜನ್ಮದ ಕರ್ಮವನ್ನು ಅನುಭವಿಸಲಿರುವುದಕ್ಕೂ ದಾರಿಗೂ ಸಾಧ್ಯವಿಲ್ಲ. ಪಡೆದ ಮಗನಾದರೇನು, ಮಗಳಾದರೇನು, ತಾನು ಪಡೆದಿದ್ದೇ ತಾನೇ ಭೋಗ ರೂಪಿಯಾಗಿ ತೀರಿಸಬೇಕಲ್ಲದೆ ಒಲ್ಲೆನೆಂದರೆ ಬಿಡಬಲ್ಲದೆ. ಪಡೆದ ಮಗನಾದರೇನು, ಮಗಳಾದರೇನು, ಪಡೆದ ಮಗನ ಅಳಿದನೆಂದಮ್ಮ ಶ್ಲೋಕವನ್ನು ಬಿಡು. ಕಾಣ ಅರಿದವನ ಮೇಲೆ ಬರೆದ ನಿಷ್ಠೂರದ ನುಡಿಯನ್ನು ಓಡಿಸಬೇಡ ತಂಗಿ. ಶುಭಾಂಗಿ, ತಂದೆ. ಅಹೋ ಅಪ್ಪಯ್ಯ, ಮಕ್ಕಳಿಗಳಿರ ನಮ್ಮ ಸಾವಿಗೆ ನೇಮವನ್ನು ಕೊಡು ಜನಕ. ನೇಮವನ್ನು ಕೊಡೆಂದರೆ ನಾನು ಏನೆಂದು ಕೊಡಲಿ ಮಕ್ಕಳಿಗಳಿರ? ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಇನ್ನೇತಕ್ಕೆ ಬದುಕಿರಬೇಕು ಸ್ವಲ್ಪ ಅಪ್ಪಯ್ಯ? ಶಾಂತರಾಗಲಿ ಮಕ್ಕಳಿಗಳಿರ. ಅಪ್ಪಯ್ಯ, ಮಕ್ಕಳಿಗಳಿರ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಕ್ಷಿತಿ ಜನಪಾಲನೆ ಸುತೆಯರ ಗತಿನು. ಕ್ಷಿತಿ ಜನಪಾಲನೆ. ಅಪ್ಪಯ್ಯ, ಮಕ್ಕಳಿಗಳಿರ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಪ್ಪಯ್ಯ,
ಕರ್ಮಕ್ಕೆ ದಾರ ಮಾಡುವರೇನು ಮಕ್ಕಳಿಗಳ ಅಪ್ಪಯ್ಯ ಮಕ್ಕಳಿಗಳ ಇನ್ನು ಈ ಭೂತಳದಿ ನಾವು ಬದುಕಿದ್ದು ಬಂದ ಫಲವೇನು ಅಪ್ಪಯ್ಯ? ಏನು ಮಾತನಾಡಿದೆ ಮಕ್ಕಳರ ಜನಕ, ಕರಕಾಂಗಿ ಪತಿಯನ್ನು ಕಳೆದುಕೊಂಡು ಇನ್ನೀತಕ್ಕೆ ಬದುಕಿರಬೇಕು ಜನಕ. ಸ್ವಲ್ಪ ಶಾಂತರಾಗ ಮಕ್ಕಳಿಗಳ ಕಾಲವಾದ ಕಾಂತ ಕಾಳಗದೊಳಗಿಂದ ಬಾಳವಾದೆ ತಾಕೋ ಜಲಜಾಕ್ಷನೆ ತಾಕೋ ಬಾಳವಾದೆ ತಾಕೋ ಜಲಜಾಕ್ಷನೆ ತಾಕೋ ಕ್ಷಿತಿಜನ ಪಾಲನೆ ಸುತೆಯರ ಗತಿಯೇನು ಕ್ಷಿತಿಜನ ಪಾಲನೆ. ಮುಪ್ಪುರಾರು ಸಕನಾದ ಅಪ್ಪಯ್ಯ, ಕರಕಾಂಗಿ ಶ್ರೀಯರು ಒಪ್ಪಿದ ಮಾಂಗಲ್ಯ ಪೋದ ಬಳಿಕ ಮುಪ್ಪಿನ ಪರ್ಯಾಂತ ಬದುಕಿದ್ದು ಬಂದ ಫಲವೇನು ಜನಕ? ಮಗಳೇ, ನಮ್ಮ ಸಾವಿಗೆ ನೇಮವನ್ನು ಕೊಡು ಜನಕ, ಇರಲಾರೆವು ಈ ಕ್ಷಣಕ. ಅಹೋ ತಂದೆಯಾದ ಶ್ರೀಹರಿ, ಉತ್ತರೇ ಪತಿಯನ್ನು ಕಳೆದುಕೊಂಡ ನಾವು ಈಗಾಗಲೇ ರೆಕ್ಕೆ ಮುರಿದ ಪಕ್ಷಿಗಳಂತೆ ಆಗಿರುವೆವು. ಕಾಂತನನ್ನ ಕಳೆದುಕೊಂಡು ನರಕದ ಜೀವನ ಅನುಭವಿಸುವುದಕ್ಕಿಂತ ಕೆರಿನೋ ಬಾವಿನೋ ನೋಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದೆವು. ಮಾತನ್ನ ಹೇಳಿದೆ ಮಗಳೇ. ಅಹೋ ಲೋಕರಕ್ಷಕನಾದ ಎನ್ನ ತಂದೆ, ಸೊ ಮಗಳೇ, ಆದ್ದರಿಂದ ನಮ್ಮಿಬ್ಬರ ಸಾವಿಗೆ ನೇಮವನ್ನು ಕೊಡು ಶ್ರೀಹರಿ ಜಗದೋದ್ಧಾರಿ. ಮಕ್ಕಳಗಳಿರ ಹೇಳುವನ ಕೇಳರೆ. ಚೆನ್ನಾಗಿ ಹೇಳು ಅಪ್ಪಯ್ಯ. ಅಪ್ಪಯ್ಯ, ಜೀವನ ಬಲು ಕಠಿಣ ಬಲುವಿನ. ಮಕ್ಕಳುಗಳಿರ ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಜೀವನ ಬಲು ಕಠಿಣ ಕಾಯವೇ ಬಲುವಿನ. ಯೌವನ ಆಗಿತು ಶೋಕವನ. ಬಾಳಿನ ಯೌವನ ಆಗಿತು ಶ್ಲೋಕವನ. ಸೋಹದ ತಂಗಿ ಹೇಳುವನ ಕೇಳಿ. ಆಗಿತು ಶ್ಲೋಕವನ ಜೀವನ ಬಲು ಕಠಿಣ ಕಾಯವೇ ಬಲುವಿನ. ಮಕ್ಕಳಿಗಳಿರ ಹೇಳು ಕೇಳಿ. ಚಕ್ರಬಿಂಬವನ ಭೇದಿಸಿದವನು ಸೈನ ಸಮೋಹ ನಾಶಗೈದಿಹನ. ಮಕ್ಕಳವರ ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳು ಅಪ್ಪಯ್ಯ. ಚಕ್ರಬಿಂಬವನ ಭೇದಿಸಿದವನು ಸೈನ ಸಮೋವ ನಾಶಗೈದಿಹನ. ಪಡಿದನು ಕೀರ್ತಿ
ಬಲೆ ಕಠಿಣ ಪ್ರಾಯವೇ ಬಲುವೀಣ. ಮಕ್ಕಳಿಗಳಿರ ಅಪ್ಪಯ್ಯ ನಿಮ್ ಮಕ್ಕಳುಗಳಿರ ನಿಮಗೇನು ಹುಚ್ಚು ಹಿಡಿಯುತ್ತೆ ಹೇಗೆ? ಹಾ ಕೆರೆ ಬಾವಿಯಲ್ಲಿ ಬಿದ್ದು ವೃತವಾಗಿ ಆತಕ್ಕೆ ಹೋಗೋರಿ. ಹಾ ತುಂಬಿದ ಕೆರೆಯಲ್ಲಿ ಚೆಮ್ಮಿಗೆ ನೀರು ತುಂಬಿ ತಕ್ಷಣಕ್ಕೆ ಕೆರೆಯು ಬರಿದಾಗಿ ಬತ್ತಿ ಹೋಗಿದೆ. ಹಾ ನಿಮಗೆ ಇಲ್ಲಿರುವುದಕ್ಕೆ ಇಷ್ಟವಿಲ್ಲದರೆ ಶ್ರೇಷ್ಠವಾದ ನಮ್ಮ ದ್ವಾರಕಾವತಿಗೆ ಹೋಗೋಣ ಬರ್ರಿ. ನಿನ್ನ ಪತಿಯಾದ ಅಭಿಮಾನ್ಯನ ಅಂಬಲವನ್ನು ಬಿಡಿರಿ. ನಿಮಗೆ ಬಂದಿರುವ ಭಯವನ್ನು ಧೈರ್ಯವನ್ನು ಮಾಡಿದಮ್ಮ ಮಕ್ಕಳಿಗಳಿರ. ಜನಕ ಮಗಳೇ ಇದಲ್ಲದೆ ಮತ್ತೆ ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು. ರಂಡೆಯ ತಾನದಲ್ಲಿ ಮಂಡೆಯ ಬಾಗಿಸೆ. ಅಹೋ ಜನಕ, ರಂಡೆಯ ತಾನದಲ್ಲಿ ಮಂಡೆಯ ಬಾಗಿಸೆ. ಬಾಳವಾದೆ ತಾಕು ಜಲಜಾಕ್ಷಣೆ ಸಾಕು. ಬಾಳವಾದೆ ತಾಕು ಜಲಜಾಕ್ಷಣೆ ಸಾಕು. ಕ್ಷಿತಿ ಜನ ಪಾಲನೆ ಸುತೆಯರ ಗತಿಯೇನು. ಕ್ಷಿತಿ ಜನ ಪಾಲನೆ ಸೈ ಸೈ ಒಳ್ಳೆ ಮಾತನ್ನೇ ಕೇಳಿದೆ ಜನಕ. ಜನಕ ಮಕ್ಕಳಿಗಳಿರ ರಥವನ್ನು ಇಟ್ಟ ಪ್ರತಿ ವರ್ಷಗಳು ಎಷ್ಟು ದಿನ ಬಾಳಿ ಬದುಕಿದ್ದರೂ ಬಂದ ಫಲವೇನು ಜನಕ. ಮಕ್ಕಳಿಗಳಿರ ತವರು ಮನೆ ಸೇರಿಸಿ ಜೀವಿಸಲಾರ ಜನಾರ್ದನ ಮಾಡಿ ನೋಡು ಮುಂದಿನ ಆಲೋಚನಾ. ಅಹೋ ಅಪ್ಪಯ್ಯ, ಉತ್ತರೇ ಎನ್ನ ಕಾಂತನಾದ ಅಭಿಮಾನ್ಯು ಸಹ ಗಮನವಾದ ಮೇಲೆ ನಾವು ಇದ್ದರೂ ಬಂದ ಫಲವೇನು? ಹಾಗೆಲ್ಲ ಮಾತನಾಡಬಾರದು ಮಕ್ಕಳಿರ. ಅಪ್ಪಯ್ಯ, ಉತ್ತರೇ ನಮ್ಮ ಮುಖವನ್ನಾದರೂ ನೋಡು. ಸರಿ ಗೆಳತಿಯರೊಡ ನಾವು ಮುಖವ ಎತ್ತಿಕೊಂಡು ಹೇಗೆ ತಿರುಗಾಡಬೇಕು? ಅಪ್ಪಯ್ಯ, ಮಕ್ಕಳೇ ಸುಮ್ಮನೆ ನಮ್ಮ ಸಾವಿಗೆ ನೇಮವನ್ನು ಕೊಟ್ಟು ಬಿಡು ತಂದೆ, ಸಾಕು ಈ ಲೋಕದ ನಿಂದೆ. ಪತಿವ್ರತ ಶಿರೋಮಣಿಯಾದ ಉತ್ತರೇ ಅಪ್ಪಯ್ಯ, ಪತಿ ಸಹಗಮನದಿಂದ ಹೋಗುವುದು ನಿನಗೆ ಸರಿ. ಹಾ ಪತಿ ವ್ಯಸನದಿಂದ ಆಸೆ ಹಳಿದು ಹೋದರೆ ಶಿಶುವಟ್ಟಕ್ಕೆ ಗುರಿಯಾಗುವೆಯಲ್ಲ. ಹಾ ಈ ದೋಷವು ಜನ್ಮ ಜನ್ಮಾಂತರವರೆಗೆ ಬಿಡುವುದಿಲ್ಲ. ಅಮ್ಮ ಉತ್ತರೇ ಅಪ್ಪಯ್ಯ, ನಿನ್ನ ಮನದ ಕ್ಲೇಶವನ್ನು ಬಿಡು. ನಿನ್ನ ಬಸರಿನ ಅಸಮಸಾಸಿಯಾದ ಬಲುಪರಾಕ್ರಮಿ ಉದ್ಘೋಷವನು ವಸತಿ ಒಳಗೆ ಅವನ ಹೆಸರೇನೆಂದರೆ ಧರ್ಮ ಕೀರ್ತಿಯಾಗಿ ಜಗತ್ ಪ್ರಖ್ಯಾತನೆಂಬ ಪರೀಕ್ಷಿಸಲು ನಿನಗೆ ಹುಟ್ಟುವನು. ನಿನ್ನಗೆ ವೀರ ಪ್ರತಿರಥಿ ಎಂಬ ಬಿರುದು ಕೊಟ್ಟಿರನು. ಮತ್ತೆ ಯೋಚನೆಗೆ ಮನಗೊಳ್ಳಬೇಡ ಕಮಲದ ನೇತ್ರಿ ಕೋಮಲಗಾತ್ರಿ. ಅಪ್ಪಯ್ಯ, ಮಗಳೇ ಇದಲ್ಲದೆ ಮತ್ತೊಮ್ಮೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಕಾಯುವವ ನೀನೇ, ಕೊಲ್ವವ ನೀನೇ, ಕಾಯುವವ ನೀನೇ, ಕೊಲ್ವವ ನೀನೇ, ಎಲ್ಲ ನಿನಲೇ, ಎಲ್ಲ ನಿನಲೇ, ಎಲ್ಲ ನಿನ ನಟನೆ. ಕಾಯುವವ ನೀನೇ, ಕೊಲ್ವವ ನೀನೇ, ಎಲ್ಲ ನಿನಲೇ, ಎಲ್ಲ ನಿನಲೇ. ಅಪ್ಪಯ್ಯ, ಮಕ್ಕಳಿಗಳಿರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ. ಅಹೋ ಅಪ್ಪಯ್ಯ, ಮಕ್ಕಳಿಗಳಿರ ಎಲ್ಲಿದೆ ನ್ಯಾಯ, ಎಲ್ಲಿದೆ ಧರ್ಮ? ಅಪ್ಪಯ್ಯ, ಮಕ್ಕಳಿಗಳಿರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎಲ್ಲಿದೆ ನ್ಯಾಯ, ಎಲ್ಲಿದೆ ಧರ್ಮ, ಎಲ್ಲ ನಿನ್ನ ನಟನೆ, ಎಲ್ಲ ನಿನ್ನ ನಟನೆ.
ಮರನೇ ಯಾರಿಗೂ ತಿಳಿಯದು ನಿನ್ನ ನಟನೆ ಕಾಯುವವ ನೀನೇ ಕೊಲ್ಲುವವ ನೀನೇ ಯಾಯುವವ ನಿನ್ನ ನಟನೆ ಎಲ್ಲ ನಿನ್ನ ನಟನೆ. ಅಪ್ಪಯ್ಯ, ಮಕ್ಕಳುಗಳೇನ ನನ್ನ ಕಾಂತನಾದ ಅಭಿಮನ್ಯು ಚಕ್ರ ಬಿಂಬವನ್ನು ಭೇದಿಸಲು ಹೋಗಿ ಅಲ್ಲಿ ಮಡಿಯಲು ಕಾರಣವೇ ನೀನೆಂದು ನನಗೆ ಚೆನ್ನಾಗಿ ಗೊತ್ತು. ಹಾಗಲ್ಲ ಮಾತನಾಡಬಾರದು ಮಕ್ಕಳೇನ. ಅಪ್ಪಯ್ಯ, ಮಗಳೇ, ತಂಗಿಯ ಮಗನನ್ನೇ ಕೊಲ್ಲಿಸಿದ ಮಹಾ ಮಹಿಮನು ನೀನಲ್ಲವೇ? ಅವರ ಯುದ್ಧ ಮಾಡಲಿಕ್ಕೆ ನಾನೇನಾದರೂ ಹೋಗಿದ್ದೇನೆ. ಚಕ್ರ ಬಿಂಬವನ್ನು ಭೇದಿಸಲು ಹೋದ ಕಾಂತನನ್ನು ಕೊಲ್ಲಿಸುವಾಗ ಈ ಮಗಳ ಮುಖವು ನಿನಗೆ ನೆನಪಾಗಲಿಲ್ಲವೇ? ಹಾಗಲ್ಲ ಮಾತನಾಡಬಾರದು ಮಕ್ಕಳೇನ. ಅಪ್ಪಯ್ಯ, ಮಗಳೇ, ಇಂದು ನೀನು ಶಿಶು ಹತ್ಯೆಗೆ ಗುರಿಯಾಗಬೇಡವೆಂದು ನುಡಿದೆಯಲ್ಲ? ಹೌದು ಮಗಳೇ. ಅಪ್ಪಯ್ಯ, ಮಗಳೇ, ಈ ನಿನ್ನ ಅಮೃತ ವಾಣಿಯನ್ನು ಕೇಳಿ ಶಿಶು ಹತ್ಯೆಗೆ ಗುರಿಯಾಗುತ್ತಿದ್ದ ನನಗೆ ಜ್ಞಾನೋದಯವಾಯಿತು. ಅಪ್ಪಯ್ಯ, ಮಗಳೇ, ಇನ್ನು ನಿನ್ನ ಮಾತಿನಂತೆ ನಾನು ಶಿಶು ಹತ್ಯೆಗೆ ಗುರಿಯಾಗಲಾರೆ. ಆಗಬಾರದು ಮಗಳೇ. ನೀನು ಹೇಳಿದಂತೆ ಕೇಳಿ ದ್ವಾರಕೆಯಲ್ಲಿ ನಿನ್ನ ಸೇವೆಯನ್ನು ಮಾಡುವೆನು ಶ್ರೀಹರಿ ಜಗದೋದ್ಧಾರಿ. ಹಾಗಾದರೆ ನಾವು ದ್ವಾರಕಾವತಿಗೆ ಹೋಗೋಣ ಬನ್ನಿ ಮಕ್ಕಳುಗಳೇನ. ನಿನ್ನ ಮಾತಿನಂತೆ ಆಗಲಿ ಅಪ್ಪಯ್ಯ. ಗುರುಕುಲವೆಂಬ ಕದಳಿಯವನಕ್ಕೆ ಸುಂಡಾರನಂತೆ ಒಪ್ಪುವ ಗಂಡುಗಲಿಯಾದ ಪಾರ್ಥ ಜಗತ್ಕರ್ತ ಈ ಲೋಕದ ಸಮರ್ಥ ಕೌರವನಿಗೆ ಬಂದ ಮಾದ ಸಿಂಧು ಭೂಭಾರ ನಮ್ಮ ಸೈನ್ಯವನ ಕಂದರವು ನಾಳಿಗೆ ಉಳಿಯದು ತಿಳಿಯದು. ಅರವಿಂದ ಬಲ ಪುರಂದ ರಾಜಗಳಿಗೆ ಅವನ ಕಂದರವನ್ನು ಉಳಿಸುವುದಕ್ಕೂ ದಾರಿಗೂ ಸಾಧ್ಯವಿಲ್ಲ. ಕುಲ ಶೈಲೇಂದ್ರಗಳನ್ನು ಜನಿಸಿದರು ನಾಳೆ ನಾಟ್ಯದಲ್ಲಿ ಪಶ್ಚಿಮದಲ್ಲಿ ಉದ್ಭವಿಸಿದರು ಕಲಿಪಾರ್ಥರೇ ನೀನು ನುಡಿದ ನುಡಿ ಮಾತ್ರ ಸಟೆ ಆಗದು. ಜಯದ್ರಥನು ನಾಳಿಗೆ ಉಳಿಯದು ತಿಳಿಯದು. ಪ್ರತಿ ಬಡರ ಮನ ಕಲ್ಪಿಸುವಂತೆ ಪಂಚಜನ್ಮವನ್ನು ಹಿಡಿದಿರುವ ಫಲಗುಣ ಸಮರಂಗದಲ್ಲಿ ದುರಿಣ ಮಂದ ಮತಿಗಳನ್ನಪ್ಪ ರಕ್ಕಸರ ವೃಂದವನ ಪಾಲಕ ಯದುಕುಲ ನಾಯಕ ಕಲಿಪಾರ್ಥರೇ ಭಕ್ತರೇ ನಾನು ಕ್ಷತ್ರಿಯನಾದರ ಎನ್ನ ಪುತ್ರನಂ ಕೊಂಡ ಕುತ್ತಿಮ ವೈರಿಯಾದ ಸೈನ್ಯವನ ಶರಣಾಲ ಬದ್ಧ ಮಡಗದರ ಬಲಗಾಗ ಜಗತ್ತರೆಲ್ಲ ಜಗದಿರುವಂತ ಸತ್ಯಗಳನ್ನು ಕತ್ತರಿಸಿಕೊಳ್ಳೋಣ. ಹರ ಹರ ಕಲಿಪಾರ್ಥರೇ ಮೂರ್ಖರಾದ ಕೌರವರ ಬಲಬೆದರುವಂತ ನಿಜ ದೇವದತ್ತವನ್ನು ಧರಿಸುವರ ನಾರಾಯಣ ನಾಳಿನ ಸಮರಂಗದ ನಡುವೆ ಸಾರ ಬೆಟ್ಟಗಳು